ಕರ್ನಾಟಕ ಜನತೆಗೆ ಎಲ್ಲರಿಗೂ ನಮಸ್ಕಾರ. ನಮ್ಮ ಹುಡುಗರಿಗೋಸ್ಕರ ಈ ವಿಡಿಯೋ ಮಾಡೀನಿ. ದೋಸ್ತು ಮಾತು ಹೇಳ್ತೇನೆ, ಮೈಂಡ್ ಸೆಟ್ ಮಾಡಿಕೊಡ್ರಿ ಮಾತನ್ನು. ನಮಗೆ ಆಲ್ಮೋಸ್ಟ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಗಲಿ, ನಮ್ಮ ದೇಶದಲ್ಲಿ ಆಗಲಿ, ಎಷ್ಟು ಮಂದಿ ಪೊಲಿಟಿಷಿಯನ್ಸ್ ಇದಾರಲ್ಲ, ಇವ್ರ ಮಕ್ಳು ಎಲ್ಲಿ ಓದಕ್ಕೆ ಹೋಗ್ತಾರೋ, ಅವ್ರು ಏನು ಮಾಡಕತ್ತಾರೋ ಅದನ್ನು ಪೈಲ ನಾವು ತಲೆ ಹಾಕ್ಕೊಳ್ಳೋಣ. ಇವ್ರು ಆಲ್ಮೋಸ್ಟ್ ಎಲ್ಲ ಹುಡುಗರು ಏನದಾವಲ್ಲ, ರಾಜಕಾರಣಿಗಳೇನು ಮಕ್ಕಳದಾವಲ್ಲ, ಎಲ್ಲರೂ ಆಲ್ಮೋಸ್ಟ್ 99%, 101% ಅದನ್ನು ಕಡಿಮೆ ಇಲ್ಲ. ಶಾಲಾ ಸಂಸ್ಥೆಗಳದಾವ, ಆದ್ರೆ ಇವ್ರ ಸಂಸ್ಥೆದಲ್ಲಿ ಇವ್ರು ಹುಡುಗರು ಓದಂಗಿಲ್ಲ. ಇವರೆಲ್ಲ ಹುಡುಗರು ಏನದಾವ, ರಾಜಕಾರಣಿಗಳು ಹುಡುಗರು ಏನದಾವಲ್ಲ, ಆಲ್ಮೋಸ್ಟ್ ಅಬ್ರಾಡ್ನಲ್ಲಿ ಓದ್ತಾರೋ, ಎಲ್ಲ ಚಲೋ ಏನೈತಿಲ್ಲ, ಅವರಿಗೆಲ್ಲ ಎಜುಕೇಷನ್ ಸಿಗ್ತೈತಿ, ಮತ್ತು ಚಂದ ಓದ್ಕಿಸಿಂದ ದೇಶಕ್ಕೆ ಬಂದರು ಇಲ್ಲ ರಾಜಕಾರಣ ಸೇರು ಇಷ್ಟ. ಆದ್ರೆ ನಾವು ಹುಡುಗ್ರ ಮಕ್ಳು ಏನು ಮಾಡ್ಬೇಕಂದ್ರೆ ಗೊತ್ತಿದ್ದಾನ, ಬಸ್ಸದಲ್ಲಿ ಹತ್ತಬೇಕು, ಬಸ್ಸದಲ್ಲಿ ಕುಂಡ್ರಾಗ ಜಾಗ ಇರಂಗಿಲ್ಲ, ಶಾಲಿಗೆ ಹೋದ್ರೆ ಶಾಲಿ ಡೊನೇಷನ್ ಫೀಸ್ ಕೊಟ್ಟು ಫೀಸ್ ಇರಂಗಿಲ್ಲ, ಪೆಟ್ರೋಲ್ ಹಾಕಕ್ಕೆ ರೊಕ್ಕ ಇರಂಗಿಲ್ಲ. ಯಾಕಂದ್ರೆ ನಾವು ಜಾಬ್ಲೆಸ್ದವು, ಶಿಕ್ಷಣ ಕಲಿಬೇಕಂದ್ರೆ ನಮ್ಮ ಕಡೆ ರೊಕ್ಕ ಇಲ್ಲ. ನಮ್ಮ ರೈತರು ಯಾವ ಪರಿಸ್ಥಿತಿ ಆಗದಾರ, ಇವ್ರು ರಾತ್ರಿ ಹಗಲತ್ತು ದುಡ್ದು ಬೆವರು ಸುರಿಸಿಗೂ ಇವ್ರಿಗೆ ಎಷ್ಟು ಬೇಕಷ್ಟು ಅಮೌಂಟ ಸರ್ಕಾರ ಕೊಡಾಗ. ಇಷ್ಟೆಲ್ಲ ನಮಗೆ ಗೊತ್ತಿದ್ರು ನಾವು ಹುತ್ತರಂಗೆ ಇವ್ರು ಪಾಲಿಟಿಷಿಯನ್ ಬೇನ್ ಹಾಯ್ತೇವೆ. ಹಾಯ್ತು ಏನು ಮಾಡ್ತೇವೆ, ಅವ್ರ ಎಲೆಕ್ಷನ್ ಬಂದೈತಿ, ಎಲೆಕ್ಷನ್ ಬಂದಾಗ ನಮ್ಮ ಗಾಡಿ ಸೈಲೆನ್ಸರ್ ತೆಗಿತೇವೆ, ಸೈಲೆನ್ಸರ್ ತೆಗೆದ ಪರ್ ಮಂದಿ ಮುಂದೆ ಗಾಡಿ ಓಡ್ಸಾಡ್ದ. ನಮಗೆ ಯಾವ ಮಗ ಮೆಡಲ್ ಕೊಡೋಂಗ ಅಂಬಲ್ ಹಿಂಗೆ ಮಾಡ್ತೇವೆ. ಏನು ₹100 ಪೆಟ್ರೋಲ್ ಹಾಕ್ತಾರಪ್ಪ, ಯಾವ ಟೈಮ್ ಊಟ ಕೊಡ್ತಾರಪ್ಪ ಅಂದ್ರೆ ಇವ್ರು ನಮ್ಮ ಜಿಂದಗಿ ಪರ್ಯಂತ ನಮ್ಗೆ ಉಪಕಾರ ಆದಂಗೆ ಹಾಕೈತಿ ಮೇಲೆ. ನಮ್ಮ ಭವಿಷ್ಯ ಇವ್ರ ಹಿಂದಿಲ್ಲ, ನಮ್ಮ ಭವಿಷ್ಯ ನಮ್ಮ ಮುಂದೈತೆ. ಆ ಭವಿಷ್ಯ ಏನೈತೆ ಅಂದ್ರೆ ನಾವು ಕಲಿಬೇಕು, ನಾವು ಬೆಳಿಬೇಕು, ನಮ್ಮ ಭಾರತಕ್ಕೆ ನಾವು ಬೆಳೆಸ್ಬೇಕು. ಮತ್ತು ಇವ್ರು ಎಂಥವ್ರು ಬೆನ್ನು ಹತ್ತಿ, ಸಂಘಟನೆದವ್ರು ಬೆನ್ನು ಹತ್ತಿ ನಾವು ಹಾಳಾಗೋದ ಸರಿಯಲ್ಲ. ಚಲೋ ಎಜುಕೇಷನ್ ತೊಗೋರಿ, ಚಲೋ ಬಾಡ್ರಿ, ಮನಿ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ತೊಗೋರಿ. ಭಾರತ ದೇಶದ ನಾಗರಿಕತೆ ನಾವು ಏನು ಮಾಡಬೇಕು, ಏನು ಮಾಡಬಾರ್ದು ಎಲ್ಲ ನಾವು ವಿಚಾರ ಮಾಡಬೇಕು. ಗುಟ್ಕಾ, ಪಾನ್, ತಂಬಾಕು, ದಾರು ಇವೆಲ್ಲ ವ್ಯಾಸನಗಳು ಏನಂದಾವಲ್ಲ ಎಲ್ಲ ಬಿಟ್ಟು ನಾವು ಒಂದು ಒಳ್ಳೆ ಜೀವನಕ್ಕೆ, ಒಳ್ಳೆ ಜಿಂದಗಿಗೆ ನಾವು ಹತ್ತವೆ. ಮತ್ತು ನಾವು ಒಂದೇ ಮಾತು ಹೇಳ್ತಾನು, ನಮ್ಮ ರಾಜಕಾರಣಿಗಳು ಮಾತಾದಾರಲ್ಲ, ಅವ್ರು ಎಲ್ಲಿ ಓದಾಕತ್ತಾರೆ ಎಲ್ಲ ಗೊತ್ತೈತಿ. ಆ ತಲೆಯಾಗಿ ಇಟ್ಕೊಂಡ ನಿಮ್ಮ ಜೀವನ ನೀವು ಮಾಡ್ಕೋರಿ. ಮತ್ತು ಕೂತ್ರಂಗೆ ಇವ್ರ ಬೆನ್ನು ಹಚ್ಚಿ ಅಲ್ದಾಡಿ ನಮ್ಮ ಜೀವನ ಹಾಳು ಮಾಡ್ಕೋದು ಬೇಡ. ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಮುಂದೆ ನಿಮ್ಮ ಜೀವನ ಐತಿ, ನೀವು ಏನು ಬೇಕಾದ್ರೆ ಮಾಡ್ಕೋರಿ. ಯಾಕಂದ್ರೆ ಫ್ರೀಡಮ್ ಆಫ್ ಲೈಫ್, ಏನು ಬೇಕಾದ್ರೆ ಮಾಡ್ಕೋಬೇಕು. ಇಂಡಿಪೆಂಡೆಂಟ್ ಇದೀರಿ ನೀವು, ಯಾಕೆ 18 ವರ್ಷ ಮುಂದಿನ ಅವ್ರದ್ದಿಲ್ಲ. ಅದಕ್ಕಾಗಿ ದೋಸ್ತ್ ನಿಮ್ಮ ಜೀವನ ನೀವು ಹಾಳು ಮಾಡ್ಕೋಬೇಡ್ರಿ. ಹೊತ್ತು ಎತ್ತು ನಮ್ಮ ಅವ್ವ ನಮ್ಮ ಅಪ್ಪ ನಮ್ಮ ಬೆಳೆಸಿದಾರಂದ್ರೆ ಅದಕ್ಕೆ ಒಂದು ಏನಾದ್ರು ಒಂದು ಸಾರ್ಥಕ ಆಗಲಿ. ಇಷ್ಟ ಹೇಳಕ್ಕೆ ಇಷ್ಟಪಡ್ತೇನೋ. ಜೈ ಹಿಂದ್.